ನನ್ನ ಪ್ರೀತಿಯ ಕರ್ನಾಟಕದ ಜನತೆಗೆ ನಾನು ಇವತ್ತು ತಿಳಿಸ್ಕೊಡ್ಬೇಕಾದಂತಹ ವಿಷಯ ಏನಂತಂದರೆ ಭಗವದ್ಗೀತೆ ಭಗವದ್ಗೀತೆ ಶ್ರೀಮದ್ ಎ.ಸಿ. ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರವರು ಬರೆದಿರೋಂತಹ ಭಗವದ್ಗೀತೆ ಬಗ್ಗೆ ನಾನು ಇವತ್ತು ಮಾತಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರಸ್ತುತ ದಿನಗಳಲ್ಲಿ ನಾವು ನಡೆಯುವಂತಹ ನಮ್ಮ ಸಮಾಜದಲ್ಲಿ ತುಂಬ ಜ್ಞಾನ ಮಟ್ಟ ತುಂಬ ಕಡಿಮೆ ಆಗಿಬಿಟ್ಟಿದೆ. ಯಾವ ರೀತಿ ಅಂತಂದರೆ ನಾವು ಪ್ರಸ್ತುತ ದಿನಗಳಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮಗಳ ಬಗ್ಗೆ ಯಾವುದೋ ಅರಿವೇ ನಮಗೆ ತಿಳುವಳಿಕೆನೇ ಇಲ್ಲದ ರೀತಿಯಲ್ಲಿ ವರ್ತಿಸ್ತಾ ಇದ್ದೀವಿ. ಆದ್ದರಿಂದ ನಾನು ಕಂಡಂತಹ ಅದ್ಭುತ ಗ್ರಂಥ ಅಂತಂದರೆ ಭಗವದ್ಗೀತೆಯಲ್ಲಿ ನಾವು ಯಾವ ರೀತಿ ಜೀವನನ, ಯಾವ ರೀತಿ ನಮ್ಮ ಬದುಕನ್ನು ಕಟ್ಕೋಬೇಕು ಮತ್ತು ಯಾವ ರೀತಿ ಬದುಕಬೇಕು. ಪ್ರಸ್ತುತ ದಿನಗಳಲ್ಲಿ ನಮ್ಮ ಭಗವದ್ಗೀತೆ ಗ್ರಂಥ ತುಂಬ ಇದು ಸುಮಾರು ವರ್ಷಗಳ ಹಿಂದೆ ಭಗವದ್ಗೀತೆ ಶ್ರೀಕೃಷ್ಣನು 5,000 ವರ್ಷಗಳ ಹಿಂದೆ ಭಗವದ್ಗೀತೆನ ತನ್ನ ಮೊದಲನೆಯದಾಗಿ ಸೂರ್ಯದೇವನಿಗೆ ಬೋಧಿಸ್ತಾರೆ. ಬಟ್ ಈ ವಿಷಯನ ಆಧಾರವಾಗಿ ಇಟ್ಕೊಂಡು ಶ್ರೀಕೃಷ್ಣ ಪರಮಾತ್ಮನು ಜನ್ಮವೆತ್ತಿ ನಮ್ಮ 5,000 ವರ್ಷಗಳ ಹಿಂದೆ ಭಗವದ್ಗೀತೆನ ಬೋಧಿಸ್ತಾರೆ. ಬಟ್ ಇಂತಹ ಗ್ರಂಥನ ನಾವು ಬೆಳೆಸಬೇಕು. ಇದನ್ನ ಓದಿ ನಾವು ಒಳ್ಳೊಳ್ಳೆ ಜೀವನದಲ್ಲಿ ಯಾವ ರೀತಿ ಅನುಕೂಲವಾಗಿ ಇರಬೇಕು ಮತ್ತು ನಾವು ನಡೆಯುವಂತಹ ಸಮಾಜದಲ್ಲಿ ಒಳ್ಳೊಳ್ಳೆ ರೀತಿಗಳಲ್ಲಿ ತೋರ್ಪಡಿಕೆ ಮಾಡ್ಕೋಬೇಕು. ಆದರೆ ಪ್ರಸ್ತುತ ದಿನಗಳಲ್ಲಿ ನಾವು ಯಾರು ಪುಸ್ತಕವನ್ನು ಓದುವಂತಹ ಸನ್ನಿವೇಶಗಳಲ್ಲಿ ಯಾರೂ ಇಲ್ಲವೇ ಇಲ್ಲ. ಅದರಿಂದ ತುಂಬ ಜನಗಳು ತಮ್ಮ ಅನ್ಯಾಯದ ರೀತಿಯಲ್ಲಿ ಮತ್ತು ನ್ಯಾಯ, ನೀತಿ, ಸತ್ಯ, ಧರ್ಮಗಳನ್ನ ಕಳ್ಕೊಂಡು ಬಿಟ್ಟಿದ್ದಾರೆ. ನಾವು ಇಂತಹ ದಾರಿಯನ್ನು ಬದಲಾಯಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಭಗವದ್ಗೀತೆ ಅದನ್ನ ಓದಬೇಕು. ಎಲ್ಲರೂ ಕಡಾಖಂಡಿತವಾಗಿ ನಮ್ಮ ಸಂಸ್ಕೃತಿ ಕೂಡ ನಾವು ಯಾವ ರೀತಿ ಬದುಕ್ತೀವಿ ಅನ್ನೋದು ಮರೆತುಬಿಟ್ಟಿದ್ದೀವಿ. ಆದ್ದರಿಂದ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ನಾಡು, ನೆಲ, ಜಲ ಎಲ್ಲನೂ ಉಳಿಸ್ಕೋಬೇಕು. ಬಟ್ ನಾವು ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಅಂತಂದಾಗ ಒಂದು ಉತ್ತಮವಾದಂತಹ ಭಗವದ್ಗೀತೆಯ ರೂಪವನ್ನು ನಾವು ಓದಬೇಕು. ಇದರಲ್ಲಿ ಸಂದೇಶ ಏನಿದೆ ಅಂತಂದರೆ ಅಧ್ಯಾಯ ಒಂದರಲ್ಲಿ ಏನಿದೆ ಅಂತಂದರೆ ಅರ್ಜುನನ ವಿಷಾದ ಯೋಗದ ಮೊದಲನೇ ಅಧ್ಯಾಯ ಬಂದು ಅರ್ಜುನನ ವಿಷಾದ ಯೋಗ. ಈ ಅರ್ಜುನನ ವಿಷಾದ ಯೋಗದಲ್ಲಿ ನಮ್ಮ ಬದುಕಿನಲ್ಲಿ ಆಗುವಂತಹ ಸಮಸ್ಯೆಗಳಲ್ಲಿ ಎಲ್ಲ ರೀತಿಯ ಪರಿಹಾರಗಳನ್ನ ನಾವು ಕಂಡುಕೊಳ್ಬೋದು. ಯಾವ ರೀತಿ ಅಂತಂದರೆ ತುಂಬ ಸಮಸ್ಯೆಗಳಿವೆ ಪ್ರಸ್ತುತ ದಿನಗಳಲ್ಲಿ. ನಾವು ಬದುಕಿನಲ್ಲಿ ನಮಗೆ ಗೊತ್ತಿಲ್ಲದೇನೆ ಮತ್ತು ನಮ್ಗೆ ಗೊತ್ತಿಲ್ಲದೇನೆ ಯಾವ ರೀತಿ ನಾವು ಅಳವಡಿಸ್ಕೊಂಡು ಬಿಟ್ಟಿರ್ತೀವಿ. ಆ ಉತ್ತರ ಕಂಡುಕೊಳ್ಬೇಕು ಅಂತಂದರೆ ಯಾವ ರೀತಿ ನಾವು ಬದುಕಬೇಕು ಅನ್ನೋದಕ್ಕೆ ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಓದಿದ್ರೆ ನಮಗೆ ತುಂಬ ಅರ್ಥಪೂರಿತವಾಗಿ ವಿಷಯ ತಿಳಿಯುತ್ತೆ. ಮತ್ತು ಎರಡನೇ ಅಧ್ಯಾಯ ಬಂದು ಶಾಂಖ್ಯ ಯೋಗ ಅಂತಂತ ಬಂದು ಯಾವ ರೀತಿ ಅಂತಂದರೆ ನಾವು ಸರಿಯಾದ ಜ್ಞಾನ ಬದುಕಿನ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಸಿಗುತ್ತೆ. ಈ ಸಾಂಖ್ಯಿಕ ಯೋಗನ ಓದಿದಾಗ ಅಧ್ಯಾಯ 2ರಲ್ಲಿ ತುಂಬ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನಮ್ಮ ಬದುಕಿನ ಎಲ್ಲ ಸಮಸ್ಯೆಗಳಿಗೂ ನಮ್ಮ ಮೂಲ ನಿಸ್ವಾರ್ಥ ಭಾವನೆಯಿಂದ ನಾವು ಬದುಕಬೇಕು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಮತ್ತು ಅಧ್ಯಾಯ 3 ಕರ್ಮಯೋಗ ನಮಗೆ ಯಾವ ರೀತಿ ತಿಳಿಸ್ಕೊಡುತ್ತೆ ಅಂತಂದರೆ ನಾವು ಮಾಡುವಂತಹ ಕರ್ಮ, ನಾನು ಇವಾಗ ಒಳ್ಳೇದನ್ನೇ ಮಾಡಿದರೆ ನಮಗೆ ಒಳ್ಳೆಯದೇ ದೊರೆಯುತ್ತೆ. ಬಟ್ ನಾನು ಕೆಟ್ಟದ್ದು ಮಾಡಿದ್ರೆ ನನಗೆ ಕೆಟ್ಟದೇ ದೊರೆಯುತ್ತೆ ಅಂತ ಅನ್ನೋದು ನಾವು ತಿಳ್ಕೊಳ್ಬೇಕು ಸ್ಪಷ್ಟವಾಗಿ. ಬಟ್ ಅದರಿಂದ ನಾವು ಪ್ರಸ್ತುತ ದಿನಗಳಲ್ಲಿ ನಾವು ಗೊತ್ತಿದ್ರೂ ನಮಗೆ ಜೀವನದಲ್ಲಿ ಯಾವ ರೀತಿ ತಿಳುವಳಿಕೆ ಇದ್ರೂ ನಾವು ಕರ್ಮಗಳನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ನಮಗೆ ಗೊತ್ತಿರುತ್ತೆ ಅದು ಕೆಟ್ಟದ್ದು ಅಂತಂತ, ಆದರೂ ನಾವು ಕೆಟ್ಟ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಅದರಿಂದ ಒಂದು ಸ್ವಲ್ಪ ಎಚ್ಚೆತ್ಕೋಬೇಕು. ಯಾಕಂದರೆ ಜೀವನ ಅನ್ನೋದು ನಮ್ಮದು ಸುಂದರವಾಗಿರ್ಬೇಕೇ ಹೊರತು ಅದನ್ನು ಹಾಳು ಮಾಡ್ಕೊಳ್ಳುವಂತಹ ಪರಿಸ್ಥಿತಿಗೆ ಬರಬಾರ್ದು. ಅದನ್ನು ಅಧ್ಯಾಯ 3 ಸರಿಯಾದ ರೀತಿಯಲ್ಲಿ ತೋರ್ಪಡಿಸುತ್ತೆ. ಮತ್ತು ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತ ಅಂದ್ಬಿಟ್ಟು ಹೇಳ್ಕೊಡುತ್ತೆ. ಅದರಲ್ಲಿ ನಮ್ಮ ಬದುಕಿನಲ್ಲಿ ನಡೆಯುವಂತಹ ಪ್ರತಿಯೊಂದು ಕರ್ಮದ ಮತ್ತೆ ಶುದ್ಧವಾದಂತಹ ಬದುಕನ್ನ ತೋರಿಸ್ಕೊಡುತ್ತೆ.